ಸ್ನೇಹಿತರೆ, ನಿಮ್ಮೆಲ್ರಿಗೂ ನಿಮ್ಮ ಚಾನೆಲ್ ಬುಬಿ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಇವತ್ತು ನಾವು ಟಗರು ಪಲ್ಯ ಮಾಡೋಕೆ ಹೋಗ್ತಾ ಇದ್ದೀವಿ. ಅಂದರೆ ನಮ್ಮ ಮನೆ ದೇವರಿಗೆ ಒಂದು ಟಗರನ್ನ ತಗೊಂಡು ಅಲ್ಲಿ ಸೇವೆ ಮಾಡೋಕೆ ಹೋಗ್ತಾ ಇದ್ದೀವಿ. ನೋಡಿ, ಇದೇ ಆ ಟಗರು. ಈ ಟಗರನ್ನ ತಗೊಂಡು ನಾವು ಇವತ್ತು ಹೋಗ್ತಾ ಇದ್ದೀವಿ. ಬನ್ನಿ ಅಲ್ಲಿ ಏನೇನು ಮಾಡ್ತೀವಿ ಅಂತ ನೋಡೋಣ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವಾಗ ದೇವಸ್ಥಾನಕ್ಕೆ ಹೊರಡಕ್ಕೆ ಎಲ್ಲ ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ. ಎಲ್ಲ ಟೆಂಪೋ ಮಾಡಿಕೊಂಡು ಅದರಲ್ಲಿ ಟಗರ್ನ ಎತ್ತಾಕೊಂಡು ಇರೋ ಬರೋ ಜನರನ್ನು ಅಲ್ಲೇ ಕುಂಡಿಸ್ಕೊಂಡು ಹೋಗ್ತಾ ಇದ್ವಿ. ಪಕ್ಕ ಹಳ್ಳಿ ಸ್ಟೈಲಲ್ಲಿ ಹೋಗ್ತಾ ಇರೋದು. ಇಲ್ಲಿ ನೋಡ್ಬೋದು ನೀವು, ಇವಾಗ ನಿಮಗೆ ಕಾಣಿಸ್ತಾ ಇರೋದು ಇದೇ ಟಗರ್ನ ಅಲ್ಲಿ ಬಲಿ ಕೊಡೋಕೆ ಹೋಗ್ತಾ ಇರೋದು. ಇದೇ ಟಗರ್ನ ನೋಡೋಣ ಬನ್ನಿ. ಈ ಟಗರು ಸರಿಯಾಗಿ ತಲೆ ಅಳ್ಳಾಡ್ಸುತ್ತಾ ಏನು ಮಾಡುತ್ತೆ, ಅಥವಾ ಒರಿಜಿನಲ್ ಟಗರು ಸ್ಕ್ರೀನ್ ಥರನೇ ಆಡುತ್ತಾ ಎಲ್ಲ ಚೆಕ್ ಮಾಡೋಣ ಬನ್ನಿ. ಇವಾಗ ನಾವು ನಂಬೂರಿಂದ ಹೊರಟು ದೇವಸ್ಥಾನ ಹತ್ರ ಬಂದಿದ್ದೀವಿ. ಈ ದೇವಸ್ಥಾನ ಹತ್ರ ಅನ್ಲೋಡ್ ಮಾಡಿಸ್ಬೇಕು. ನೋಡಿ, ನಮ್ಮ ಮಗು ಆಲ್ರೆಡಿ ರೆಡಿಯಾಗಿ ನಿಂತಿದೆ, ನಮ್ಮ ಜೊತೆನೇ ಬಂತು. ನಮ್ಮ ಮಗುನೂ ಕೂಡ ಟಿ ಟೆಂಪೋದಲ್ಲಿ. ನೋಡಿ ಮುಂದೆ ಇವಾಗ ಏನೇನಾಗುತ್ತೆ ಅಂತ. ನಮ್ಮ ಮಗು ಖುಷಿಯಾಗಿ ಓಡಾಡ್ಕೊಂಡು ನಮ್ಮ ದೇವಸ್ಥಾನದ ಬಗ್ಗೆ ಎಲ್ಲ ಹೇಳ್ತಾ ಇದೆ. ಏನು ಹೇಳ್ತಾ ಇದೆ ನಮ್ಮ ಮಗು ಅಂತ ಕೇಳೋಣ ಬನ್ನಿ. ಅದಕ್ಕೂ ಮುಂಚೆ ನೋಡಿ, ಲಗೇಜ್ನೆಲ್ಲ ಇಳಿಸ್ತಾ ಇದ್ದಾರೆ. ಆಲ್ರೆಡಿ ಎಲ್ಲ ಒಬ್ಬೊಬ್ಬರೇ ಇಳಿತಾ ಇದ್ದಾರೆ. ಇವಾಗೆಲ್ಲ ಲಗೇಜ್ನೆಲ್ಲ ತೊಗೊಂಡೋಗಿ ಅಲ್ಲಿ ಇಡಬೇಕು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬುಬಿ ಕನ್ನಡ ವ್ಲಾಗ್ಸ್. ಇವತ್ತು ನಾವು ಮುತ್ತರಾಯ ಸ್ವಾಮಿ ಬಂದಿದ್ದೀವಿ. ಇದು ನಮ್ಮ ಮನೆದೇವರು. ಟಗರು ಪಲ್ಯ ಎಲ್ಲ ಮಾಡ್ತೀವಿ. ನೋಡಿ, ಅಲ್ಲಿ ಟಗರು ಓಡ್ತಾ ಇದೆ, ಅದೇ ನಮ್ಮ ಟಗರು. ಸೊ ಇಲ್ಲ ಟಗರು ಪಲ್ಯ ಮಾಡ್ತಿದ್ದೀವಿ. ಆಮೇಲೆ ನನ್ನ ಗ್ರೂಪ್ ಬರುತ್ತೆ, ಏನು ಅಂದರೆ ಕನಿಷ್ಕ, ಯಶು, ಆಮೇಲೆ ಎಷ್ಟು ಜನ ಬರ್ತಾರೆ. ನಮ್ಮದೇ ಹವಾ ಎದ್ಬಿಡುತ್ತೆ. ಹೌದಾ? ಹೌದು. ನಿಮ್ಮ ಮನೆದೇವ್ರು ಬಂದ್ಬಿಟ್ಟಿದ್ದಾರೆ. ನೋಡಿ, ಟಗರು ರೆಡಿ ಆಗಿದೆ ಅಲ್ವಾ? ಟಗರು ರೆಡಿ ಆಗಿದೆ, ಅಲ್ಲಿ ಮೇವೆಲ್ಲ ತಿಂತಾ ಇದೆ. ಇವತ್ತು ಟಗರು ಪಲ್ಯ ಮಾಡ್ತೀರಾ ಹಂಗಾರೆ? ಓಕೆ ಸ್ನೇಹಿತರೆ, ಇದು ನಮ್ಮ ಮನೆದೇವರು ದೇವಸ್ಥಾನ ನಿಮಗೆ ಕಾಣಿಸ್ತಾ ಇರೋದು. ಇದು ಕಾಡಿನ ಮಧ್ಯದಲ್ಲಿದೆ. ಮುತ್ತರಾಯ ಸ್ವಾಮಿ ಅಂದರೆ ಸೀತಾಮಾತೆನ ರಾವಣ ಎತ್ಕೊಂಡೋದಾಗ ರಾಮ ಆಂಜನೇಯನ ಕೈಲಿ ಒಂದು ಮುತ್ತಿನ ಉಂಗುರ ಕೊಟ್ಟು ಕಳಿಸ್ತಾರೆ. ಇದನ್ನು ತೋರಿಸು, ಸೀತೆ ಗುರ್ತಿಡಿತಾರೆ ಅಂತ ಹೇಳ್ಬಿಟ್ಟು. ಆಗ ಸೀತಾಮಾತೆ ಈ ಉಂಗುರ ನೋಡ್ಬಿಟ್ಟು, ಹೌದು ನೀನು ರಾಮನ ಬಂಟನೆ ಅಂತ ಹೇಳ್ಬಿಟ್ಟು ಒಪ್ಕೊಂಡು, ಇನ್ಮೇಲೆ ನೀನು ಕಲಿಯುಗದಲ್ಲಿ ಮುತ್ತರಾಯ ಸ್ವಾಮಿಯಾಗಿ ಫೇಮಸ್ ಆಗು ಅಂತ ಹೇಳಿರ್ತಾರೆ. ಆ ಆಂಜನೇಯನ ಇನ್ನೊಂದು ಹೆಸರು ಮುತ್ತರಾಯ ಸ್ವಾಮಿ. ಮುತ್ತರಾಯ ಸ್ವಾಮಿ ದೇವಸ್ಥಾನ ಹತ್ರ ಬಂದಿದ್ದೀವಿ. ನೀವು ನೋಡ್ಬೋದು, ಸುತ್ತಮುತ್ತ ಎಲ್ಲ ಕಾಡಿದೆ. ಫುಲ್ಲು ಕಾಡಿನ ಮಧ್ಯದಲ್ಲಿರುವಂಥ ಒಂದು ದೇವಸ್ಥಾನ ಇದು. ಎಲ್ಲ ಬೆಳಗ್ಗೆ ಬಂದಿರೋದ್ರಿಂದ ಕೆಲವರು ತಿಂಡಿ ತಿನ್ಕೊಂಡು ಬಂದಿರಲ್ಲ. ತಿಂಡಿ ತಿಂದಿರೋರಿಗೆ ಚಿತ್ರಾನ್ನದ ಗೊಜ್ಜನ್ನ ಮಾಡ್ಕೊಂಬಂದಿದ್ದಾರೆ. ಆ ಚಿತ್ರಾನ್ನದ ಗೊಜ್ಜನ್ನ ಕೊಡ್ತಾರೆ. ಇವಾಗ ಎಲ್ಲ ಇದೆ. ದೇವಸ್ಥಾನದ ಪೂಜಾರಿಗಳು ಇನ್ನೂ ಬಂದೇ ಇಲ್ಲ ನೋಡಿ. ಅವ್ರಿಗೋಸ್ಕರ ವೆಯ್ಟಿಂಗ್. ಇಲ್ಲಾಂದರೆ ಲಗೇಜ್ನೆಲ್ಲ ಒಳಗಿಟ್ಟು ನಮ್ಮ ಕೆಲಸ ಕಾರ್ಯಗಳನ್ನ ಶುರು ಮಾಡ್ಕೊಬೋದಾಗಿತ್ತು. ಆದರೆ ಇನ್ನೂ ಬಂದಿಲ್ಲ ಅವರು. ಟಗರು ಕೂಡ ನಮ್ಮ ಜೊತೆ ಪೂಜಾರಿ ಅವ್ರಿಗೆ ವೆಯ್ಟ್ ಮಾಡಿಕೊಂಡು ಇದೆ. ನೋಡಿ ಬನ್ನಿ, ನಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅಂತ ನೋಡಿ. ಆಗಲಿ ಮಕ್ಕಳು ಓಡಿದ್ದಾರೆ, ಆಟ ಆಡೋಕ್ಕೆ ರೆಡಿಯಾಗಿ ಓಡ್ಬಿಟ್ಟಿದ್ದಾರೆ. ಏ ಹೆಸರಣಪ್ಪ? ಪ್ರದ್ಯುಕ್ತ. ಯಾರು ಪ್ರದ್ಯುಕ್ತ? ನೀನಾ? ಅವಳು ನಿಕ್ಷಿಪ್ತ. ಇದು ಕಾಟೇರ. ಮಟನ್ ಸಾರನ್ನ ಸ್ಟೌವಲ್ಲಿ ಮಾಡ್ರೆ ಏನಿರುತ್ತೆ ಮಜಾ. ಅದು ಇಂಥ ಕಾಡಲ್ಲಿ ಬಂದ್ಬಿಟ್ಟು ನಾವು ಮಟನ್ ಸಾರನ್ನ ಸ್ಟೌವಲ್ಲಿ ಮಾಡ್ರೆ ಮಜಾನೇ ಇರಲ್ಲ. ಅದಕ್ಕೋಸ್ಕರ ಒಲೆ ರೆಡಿ ಮಾಡ್ತಾ ಇದ್ದಾರೆ ನೋಡಿ. ನ್ಯಾಚುರಲ್ ಆಗಿ ಮಾಡ್ತಾ ಇರೋಂಥ ಒಲೆ ಇದು. ಇಲ್ಲಿ ತಂದ್ಬಿಟ್ಟು ಇವಾಗ ತಾನೇ ರೆಡಿ ಮಾಡ್ತಾ ಇದ್ದಾರೆ. ಇದ್ರ ಮೇಲೇ ಇವಾಗ ಅಡುಗೆ ಮಾಡೋದು. ನೋಡಿ, ಸುತ್ತಮುತ್ತ ಕಾಡು ಹೆಂಗಿದೆ ನಿಂತ್ಕೊಂಡು ಮಾಡೋದಕ್ಕೆ. ಯಾವ ಬಿಸಿಲು ಬಂದರೂ ಏನು ಒದ್ದಾಡಂಗಿಲ್ಲ. ತಂಪಾಗಿರೋಂಥ ವಾತಾವರಣ, ಹಸಿರಿನ ಮಧ್ಯೆ ಇವರು ಒಲೆ ಇಡ್ತಾ ಇದ್ದಾರೆ ನೋಡಿ. ಸೌದೆನೂ ನಾವೇನು ತಂದಿಲ್ಲ, ಇಲ್ಲಿರೋ ಸೌದೆಗಳನ್ನ ಹಾಯ್ಕೊಂಡು ಮಾಡೋದು. ನಾವೆಲ್ಲ ರೆಡಿ ಮಾಡ್ಕೊಂಡು ಅಷ್ಟರಲ್ಲಿ ಪೂಜಾರರು ಬಂದರು. ಸೊ ಒಂದು ಪೂಜೆ ಮಾಡಿಸ್ಬಿಟ್ಟು ಆ ತೇರು ತಗೊಂಡು ಒಲೆ ಮೇಲೆ ಹಾಕ್ಬಿಟ್ಟು, ಆಮೇಲೆ ಒಲೆನ ರೆಡಿ ಮಾಡಿಬಿಟ್ಟು ನೆಕ್ಸ್ಟು ಕುರಿನ ರೆಡಿ ಮಾಡಬೇಕಲ್ಲಪ್ಪ. ಅದಕ್ಕೋಸ್ಕರ ಇವಾಗ ಪೂಜೆ ಮಾಡ್ಸೋಕ್ಕೆ ಅಂತ ಬಂದಿದ್ದೀವಿ. ನೋಡಿ, ಪೂಜೆ ಮಾಡ್ತಾ ಇದ್ದಾರೆ. ಇವಾಗ ಒಲೆ ಇಡ್ತಾ ಇದರಲ್ಲಿ. ನೆಕ್ಸ್ಟು ಎಲ್ಲ ಸ್ಟಾರ್ಟ್ ಆಗುತ್ತೆ. ಒಂದು ಸರಿ ಕುರಿ ತಲೆ ಮೇಲೆ ನೀರು ಹಾಕ್ಬಿಟ್ರೆ ಮುಗೀತು ಕೆಲಸ. ಆರಾಮಾಗಿ ನಾವೇನಿದ್ರು
ಮಾಡ್ಕೊಂಡು ಹೋಗ್ಬೋದು. ಫಸ್ಟು ಕುರಿ ತಲೆ ಮೇಲೆ ನೀರು ಹಾಕ್ಬಿಡ್ಬೇಕು, ಅದೇ ಮೇಯ್ನ್ ಕೆಲಸ. ಯಾಕಂದರೆ ಬಂದವ್ರು ಯಾರೂ ಕಾಯಲ್ಲ, ಊಟ ಟೈಮ್ ಆಯಿತು ಅಂದರೆ ಬಡ್ಕೊಂಬಿಡ್ತಾರೆ ಊಟ 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 ಅಂತ. ಅದನ್ನ ತಪ್ಪಿಸ್ಬೇಕು ಅಂದರೆ ಏನು ಮಾಡಬೇಕು ಅಂದರೆ ಊಟ ಟೈಮ್ಗೆ ಕರೆಕ್ಟಾಗಿ ಊಟ ಹಾಕಬೇಕು. ಆ ಊಟ ಹಾಕಬೇಕು ಅಂದರೆ ಫಸ್ಟು ಕುರಿ ತಲೆ ಮೇಲೆ ನೀರು ಹಾಕಬೇಕು, ಅದು ಚೆನ್ನಾಗಿ ಕೊಡಬೇಕು. ಆ್ಯಕ್ಚುಲಿ ಮುತ್ತರಾಯ ಸ್ವಾಮಿ ಬಂದ್ಬಿಟ್ಟು ವೆಜಿಟೇರಿಯನ್ನು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಭೂತಪ್ಪ ಅಂತ. ಈ ಭೂತಪ್ಪ ಬಂದ್ಬಿಟ್ಟು ಮುತ್ತರಾಯ ಸ್ವಾಮಿಯವರ ಸಪೋರ್ಟಿಂಗ್ ಸ್ಟಾಫು. ಇವರು ನಾನ್ ವೆಜಿಟೇರಿಯನು. ಇವ್ರನ್ನ ಖುಷಿ ಪಡಿಸೋದಕ್ಕೋಸ್ಕರ ಕಡಿತಾ ಇರದೆ ಹೊರತು ಮುತ್ತರಾಯ ಸ್ವಾಮಿಗಲ್ಲ. ಮುತ್ತರಾಯ ಸ್ವಾಮಿ ವೆಜಿಟೇರಿಯನು. ನೀವು ನೋಡ್ಬೋದು ಆ ಕುರಿನ ಕಡಿತಾ ಇರೋದು ಈ ಭೂತಪ್ಪನ ಮುಂದೆ. ಯಾಕೆಂದರೆ ಭೂತಪ್ಪ ಮುತ್ತರಾಯ ಸ್ವಾಮಿನ ಕಾಯ ಅಂತವರು. ಸೊ ಅವ್ರನ್ನ ಖುಷಿ ಪಡಿಸೋಕ್ಕೋಸ್ಕರ ಕಡಿತಾ ಇದೀವಿ ಹೊರತು ಇದು ಮುತ್ತರಾಯ ಸ್ವಾಮಿಗಲ್ಲ. ಯಾಕೆಂದರೆ ಆಂಜನೇಯ ಅಲ್ವಾ. ಪುಟ್ಟ ಮೇಡಮ್ ಒಂಚೂರು ಹಿಂದೆ ಬನ್ನಿ. ಹಾಂ ಸಾಕು ಸಾಕು. ಒದರ್ಲಿಲ್ಲ ಅಂದಿದ್ರೆ ನಮ್ಗೆ ಯಜಮಾನ್ರ ಟ್ಯಾಂಕಿಂದ ಖಾಲಿ ಮಾಡಿಸ್ತೀನಿ ಅಂತ ಅರ್ಕೆ ಹೊತ್ಕೊಂಡು ಅನ್ಕೊಂಡಿದ್ದೆ. ಹಾಂ 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 ದೈವ ಭಕ್ತರು. ಹಾಂ ನೋಡ್ರಪ್ಪ ಎಲ್ಲ ಖುಷಿ. ನೋಡ್ಬೇಕಾ ಹಾಂ ತಗೊಳ್ಳಿ. ಡಬಲ್ ಒದರ್ತೈತೆ ಅಂತಾರಲ್ಲ, ಹಂಗಾಯ್ತು ಮದುವೆ ಗಂಡಿಗೆ. ಹಾಂ ಇಲ್ಲಿ ನೋಡೋಣ ಹಾಂ 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 ಒಳ್ಳೆ ಚಪ್ಪಳೆ. ಇಲ್ಲಿ ಕಡೆ ಅಲ್ವಾ ಅಲ್ಲಿ ಕಡೆ ಅದಾ? ಹಾಂ ನೋಡ್ರಿ, ಇಲ್ಲೋಣ ಮಚ್ಚಿಟ್ಕೋಣ, ಮಚ್ಚತಣ. ಹಾಂ ಹಂಗೆ ಹಾಂ ಹೊಡಿಯಲ್ಲ ಬಿಡ್ರಿ. ಹೊಡಿಬೇಕಾದ್ರೆ ಹೊಡಿತಾರೆ, ನಮ್ಗೆ ಗೊತ್ತಿಲ್ವಾ? ಹಾಂ ಜಾಗ ಬಿಡಿ ನೀವು ಹೇಳ್ತೀನಿ. ಮಣ್ಣ ತಾಯಿ ಗುಣ ಜೀವಕ್ಕೆ ಜೀವಕಣ. ಹಸಿವು ದ್ಯಾವ್ರಲ್ವಾ, ಹಸಿರು ದ್ಯಾವ್ರಲ್ವಾ, ರುಚಿಯು ದ್ಯಾವ್ರಲ್ಲವೇ. ಸ್ನೇಹಿತರೆ, ನೀವು ನೋಡ್ತಾ ಇರೋದು ಆಲ್ರೆಡಿ ಕುರಿನ ಕಡಿದು ಅದ್ರ ಚರ್ಮನ ಸುಲಿತಾ ಇದ್ದಾರೆ. ಇವಾಗ ಚರ್ಮ ಸುಲಿದ ತಕ್ಷಣ ಇದನ್ನು ಕಟ್ ಮಾಡಿ ಬೇಯಿಸೋಕೆ ಇಟ್ಬಿಡ್ತಾರೆ. ಅಷ್ಟರಲ್ಲಿ ಇವರು ಒಲೆ ಎಲ್ಲ ಇಟ್ಕೊಂಡು ರೆಡಿ ಮಾಡಿಕೊಂಡು ಬಿಸಿಯನ್ನು ಕಾಯಿಸ್ಕೊಂಡು ರೆಡಿ ಆಗ್ತಾ ಇದ್ದಾರೆ. ನೋಡಿ ಈ ಕಡೆ ಕಾಣಿಸ್ತಾ ಇದೆಯಲ್ಲ, ಇವರು ಕಾಡಿನ ಮಧ್ಯದಲ್ಲಿ ಮಾಡ್ತಾ ಇರೋದು. ನೋಡಿ ಆಲ್ರೆಡಿ ಸೌದೆಗಳನ್ನೆಲ್ಲ ಹುಡುಕಿ ತಂದು ಒಲೆ ಹಚ್ತಾ ಇದ್ದಾರೆ. ಒಲೆ ಹಚ್ಬಿಟ್ಟು ಬಿಸಿಯನ್ನು ಕಾಯಿಸ್ತಾ ಇದ್ದಾರೆ. ನೋಡಿ ಯಜಮಾನರು ಕುರಿ ಕಟ್ ಮಾಡ್ತಾವ್ರೆ. ಮೊಬೈಲ್ ತೆಗೆ. ಯಾಕಣ್ಣ ಏನು ಪ್ರಾಬ್ಲಮ್ ನಿಂದು? ಏನು ಕುರಿ ಕ್ಲೀನ್ ಮಾಡೋದು ಅವಮಾನ ನನಗೆ. ಶ್ರೇಷ್ಠವಾದ ಕೆಲಸ ಇದು. 100 ಜನಕ್ಕೆ ಅನ್ನದಾತ ನೀವದು. ಮಕ್ಕಳ ನೋಡ್ರಪ್ಪ, ನೋಡ್ರಲ್ಲ ಕಾಡಿನ ಮಧ್ಯೆ ಏನಿಸ್ತಾ ಇದೆ ನಿಮಗೆಲ್ಲ? ಚೆನ್ನಾಗಿ ಅನ್ನಿಸ್ತಿದ್ಯಾ? ಓಕೆ, ಇನ್ನು ಕೆಲವೇ ಕ್ಷಣಗಳೆಲ್ಲ ರೆಡಿ ಆಗುತ್ತೆ. ಇಲ್ಲಿ ನೋಡ್ರಿ, ಇಲ್ಲಾಗಲೇ ಕುರಿನ ಪೀಸ್ ಮಾಡೋಂಥ ಕಾರ್ಯಕ್ರಮ ನಡೀತಾ ಇದೆ. ನೋಡಿ ವೀರಬಾಹು ಇವರು. ಹಾಂ ರೂಲ್ಸ್ ಪ್ರಕಾರ ತಿನ್ನಂಗಿಲ್ಲ. ಬೈಲೆ ನಾಳೆ ಕನ್ನಡದ ಮದುವೆಗ ಹುಡುಗಿ ನೀವು ಫೋಟೋ ಅಂದ್ರೆ ಹೊಡೋಯ್ತೀಯಾ?
ಸಿಕ್ಕಿದವಾಗೆಲ್ಲ ಫೋಟೋ ಕೊಡ್ಬೇಕು ನೀನು. ಚೆಕ್ ಮಾಡೋದಕ್ಕೆ ಹಲಸಿನಕಾಯಿನ ಸುಳಿತಾ ಇದ್ದಾರೆ ನೋಡಿ. ಇಷ್ಟೊತ್ತು ನಡೆದಿದ್ದು ಒಂದು ಕತೆ ಆದರೆ ಇನ್ಮೇಲೆ ನಡೆಯೋದೇ ಒಂದು ಕತೆ ನೋಡಿ. ಎಲ್ಲ ರೆಡಿ ಆಗಿದ್ದಾವೆ, ಸಣ್ಣ ಪುಟ್ಟದೆಲ್ಲ ಮುಗಿದೋಗಿದೆ. ಇನ್ನೇನಿದ್ರು ಮಟನ್ ಹಾಕೊಂಡು ಬೇಯಿಸ್ತಾ ಇರೋದು ಅಷ್ಟೇ ಕೆಲಸ. ಇವ್ರ ಯಜಮಾನ್ರು ಕಾಲು ಸುಡ್ತಾವ್ರೆ. ಇವ್ರ ಯಜಮಾನ್ರು ಇಲ್ಲಿ ಬಿಸಿನೀರು ಇಟ್ಬಿಟ್ಟು ರೆಡಿ ಮಾಡ್ತಾ ಇದ್ದಾರೆ. ಬಂದಿದ ತಕ್ಷಣ ಹಂಗೆ ಲವಕ್ಕಂತ ಸ್ಟಾರ್ಟ್ ಮಾಡ್ಬಿಡೋಣ ಅಂತ. ನೋಡಪ್ಪ, ಟಗರು ಪಲ್ಯ ರೆಡಿ ಆಯಿತು ನೋಡಿ. ಟಗರು ಪಲ್ಯ ಇವಾಗ ನಾಯಿ ಮರಿ ಕೊಡಿಸ್ತಾರಲ್ವ ಕೇಳ್ಬಿಟ್ಟು ಫಸ್ಟ್ ಅದನ್ನ ಕೇಳಿ ನೀನು. ದೊಡ್ಡಪ್ಪ ಹೇಳೋದು ನಾನು ಅವಾಗಲೇ ಹೇಳ್ದಂಗೆ ಇದನ್ನು ಭೂತಪ್ಪಂಗೆ ಮಾತ್ರ ಎಡೆ ಹಾಕೋಕ್ಕೆ ಮಾಡೋದು. ಸೊ ಆಲ್ರೆಡಿ ರೆಡಿಯಾಗಿರೋದನ್ನು ತೊಗೊಂಬಂದು ಭೂತಪ್ಪಂಗೆ ಎಡೆ ಹಾಕ್ಬಿಟ್ಟಿದ್ದಾರೆ ನೋಡಿ. ಇದಕ್ಕೂ ಮುತ್ರ ಸಂಬಂಧನೇ ಇಲ್ಲ. ಇವಾಗ ಎಲ್ಲರೂ ಬಂದು ಪೂಜೆಗೆ ನಿಂತಿದ್ವಿ. ಇದು ಮಹಾಮಂಗಳಾರತಿ ಪೂಜೆ ಮುಗಿಸ್ಕೊಂಡು ತಕ್ಷಣ ಊಟ ಶುರುವಾಗುತ್ತೆ. ನಮ್ಮ ಹುಡುಗರಂತೂ ಫುಲ್ ಖುಷಿಯಾಗಿ ಸಿಕ್ಕಿ ಗಂಟೆಗಳನ್ನೆಲ್ಲ ಬಡಿತಾ ಇದ್ದಾರೆ ನೋಡಿ. ಮಕ್ಕಳೆಲ್ಲ ಹೊಡಿತಾ ಇದ್ದಾರೆ. ಎಲ್ರಿಗೂ ಹೊಟ್ಟೆ ಬೇರೆ ಹಸಿವಾಗಿತ್ತು. ಆಲ್ರೆಡಿ 2 ಗಂಟೆ ಆಗ್ಬಿಟ್ಟಿತ್ತು. ಸ್ವಲ್ಪ ಲೇಟ್ ಆಯಿತು. ಎಲ್ಲ ಪೂಜಾರು ಸ್ವಲ್ಪ ಬರೋದು ಲೇಟ್ ಆಗಿದ್ದು, ಸ್ವಲ್ಪ ಲೇಟ್ ಆಯಿತು. ಎಲ್ಲರೂ ಸುಸ್ತಾಗಿ ನಿಂತಿದ್ದಾರೆ. ಇದಾಗಿದ ತಕ್ಷಣ ಊಟ ಮಾಡೋಕ್ಕೆ ಹೋಗ್ಬಿಡೋದನ್ನು ಬನ್ನಿ ನೋಡೋಣ ಊಟ ಹೆಂಗಿರುತ್ತೆ ಅಂತ. ಇವಾಗ ಪೂಜೆ ಕಾರ್ಯಕ್ರಮ ನಡೀತಾ ಇದೆ. ಕೈಗೂ ಬಾಯಿಗೂ ಫೈಟಿಂಗ್ ಜೋರಾಗಿ ನಡೀತಾ ಇದೆ. ಎಲ್ಲರೂ ಕೂತಿದ್ದಾರೆ, ಊಟ ಮಾಡ್ತಾ ಇದ್ದಾರೆ. ಎಲ್ರಿಗೂ ಹೊಟ್ಟೆ ತುಂಬ ಊಟ ಆದಮೇಲೆ ನೆಕ್ಸ್ಟ್ ನಾವು ಕೂತ್ಕೊಂಡು ಊಟ ಮಾಡಿಬಿಟ್ಟು ಮನೆ ಕಡೆ ಹೊರಡದೆ. ರಮಣ ನಿಮಿಷ ಬರಲಿ. ಚಿಕನ್ ಸರ್ ಎಲ್ಲ ಸ್ಕೂಲ್ ಸ್ಟಾರ್ಟ್ ಆಗೈತೆ. ಏಯ್ ಇದ್ರೆ ಬನ್ನಿ. ಮಿಸೆ 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 ಹಾಂ ಮಾಡ್ಕ ಅಲ್ಲಿ ಅವ್ರಿಗೆ ಏಯ್ ಎಷ್ಟು ಸರ್ವಪ್ಪ ಮೀಸೆ ಸರ್ವ ಸಿಂಹ ಮೀಸೆ ಅದು. ಅನ್ರಿ ಮೂರು ನೀವು ಚಪ್ಪಲಿ ಬಿಡ್ರಲ್ಲ, ಅವ್ರು ಆ ಕಡೆ ಇರಲಿ. ಇಲ್ಲ ನಮಸ್ಕಾರ ಮಾಡ್ಲೇಬೇಕು. ಇವಳು ಕನಿಷ್ಠ ನಮಸ್ಕಾರ ಮಾಡ್ದಲ್ಲ ಕಕ್ಕ ಹೋಗ್ತಾಳ. ಸ್ನೇಹಿತರೆ, ಇವಾಗೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋವಂಥ ಟೈಮ್ ಬಂದ್ಬಿಡ್ತು. ಎಲ್ಲ ಪ್ಯಾಕ್ ಮಾಡ್ಕೊಂಡು ಅಲ್ಲಿ ನೆನೆಸಿರುವ ಟೆಂಪೋಗೆ ತುಂಬಿಟ್ಟು ನಾವು ನಮ್ಮ ಮನೆಗಳಿಗೆ ಓಡ್ತಾ ಇದ್ದೀವಿ. ನೋಡ್ಬೋದು ಇವಾಗ ಎಲ್ಲರೂ ಸಂತೃಪ್ತಿಯಾಗಿ ಊಟ ಮಾಡಿದ್ರು, ಲಗೇಜ್ನೆಲ್ಲ ಕಟ್ಕೊಂಡ್ರು, ಮಕ್ಕಳಂತೂ ಕುಂಡು ಕುಪ್ಪಳಿಸ್ಬಿಟ್ರು. ಇವಾಗ ಮನೆಗೆ ಹೋಗ್ಬೇಕು. ಇವರೆಲ್ಲ ಬೆಂಗ್ಳೂರಿಗೆ ಹೋಗೋ ಹುಡುಗರನ್ನೇ. ಸೊ ಬೆಂಗ್ಳೂರಿಗೆ ಹೋಗ್ಬೇಕಾರೆ ಅಯ್ಯೋ ಊರಿಗೆ ಬಂದಿದ್ರಪ್ಪ ಎಷ್ಟು ಮಜಾ ಮಾಡ್ಕೊಂಡವಲ್ಲ ಅಂತ ಅನಿಸುತ್ತೆ ನೋಡಿ. ವಾತಾವರಣ ಬೆಳಗ್ಗೆಯಿಂದ ಮಧ್ಯಾಹ್ನ ಸಂಜೆ ಆದ ಹಂಗೆ ಇದೆ. ಅದಕ್ಕೆ ಹೇಳೋದು ಆಚೆ ಕಡೆ ಮಾಡೋದು ಮಟನ್ ಊಟ ಸೂಪರ್ ಆಗಿರುತ್ತೆ ಅಂತ. ನೋಡಿ ಹೆಂಗೆ ಕಾಣಿಸ್ತಾ ಇದೆ. ನಾನು ಬೆಳಗ್ಗೆ ತೋರಿಸ್ದಾಗಲೂ ಇದೇ ಥರ ಇತ್ತು, ಮಧ್ಯಾಹ್ನ ತೋರಿಸ್ದಾಗಲೂ ಇದೇ ಥರ. ಇವಾಗಲೇ 3 ಗಂಟೆ ಆಯಿತು ಟೈಮು, ಇವಾಗಲೂ ಹಿಂಗೆ ಇದೆ. ಸೊ ವಾತಾವರಣ ತುಂಬ ಚೆನ್ನಾಗಿತ್ತು. ನಾವೆಲ್ಲ ಓಡ್ತಾ ಇದ್ದೀವಿ. ನೋಡ್ಬೋದು ಇವಾಗ ಎಲ್ಲರೂ ಅವ್ರ ವಸ್ತುಗಳನ್ನ ಪ್ಯಾಕ್ ಮಾಡ್ಕೊಂಡು ಕಾರ್ಗಳೆಲ್ಲ ಹೊರಟ್ವಿ. ಚೆನ್ನಾಗಿ ಊಟ ಮಾಡ್ಕೊಂಡ್ರು, ಮನೆ ಕಡೆಗೆ ಓಡ್ತಾ ಇದ್ದೀವಿ. ಬನ್ನಿ ನೆಕ್ಸ್ಟ್ ಟೈಮ್ ಮಟನ್ ಊಟಕ್ಕೆ ಎಲ್ಲರೂ ಬನ್ನಿ, ಎಲ್ಲರೂ ಸೇರ್ ಮಾಡೋಣ.
ನಮ್ಮ ಹುಡುಗರಂತೂ ಎಲ್ಲ ವಯಸ್ಸಾದವ್ರಿಗೂ ಕಾಲು ಬಿದ್ದು ನಮಸ್ಕಾರ ತಗೊಂಡೇ ಬಿಟ್ರು. ನೀತಾದಂಗೆ ಇವರು ಮಾಡಿ, ಇವರು ದೊಡ್ಡವ್ರೆ, ಭಾರಿ ದೊಡ್ಡವ್ರು ಇವರು. ಹಂಗೆ ಬಿಟ್ಟರೆ ದೇವ್ರ ಸೇವೆ ಆಗ್ತದೆ, ಹೋಗಿ ತಲೆಕೆಸ್ಕೊಂಬಿಡಿ. ಅಷ್ಟೇ.